जगदेकनाथं भक्तप्रियं सकलोकनमस्कृतं च त्रयेत द्वाविमो पुरुषो लोके क्षरश्चाक्षर एव च क्षरः सर्वाणि भूतानि कूटस्थोऽक्षरादपि च उत्तमः अतोऽस्मि लोके वेदे च प्रतितः पुरुषोत्तमः यो मामेवमहं मूढो जानाति पुरुषोत्तमं स सर्वविद् भजति मां सर्वभावेन भारत इति गुह्यतमं शास्त्रमिदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत हरिः ॐ स्वस्ति श्रीगुरुभ्यो नमः हरिः ॐ जन्माद्यस्य यतोऽन्वयादितरतश्चात्रसेवामवधारय ॐ जन्माद्यस्य यतः ॐ शास्त्रयोनित्वात् ॐ तत्त्वसमन्वयात् अज्ञरूढ्य ब्रह्मशब्दः
वसिष्ठाः परमं पदं तदा पश्यन्ति धूरजाः दिवे चक्षुरादनं तद्विप्रापि पद्यवाजाग्रवां भक्तविन्दते विद्धार्यत्परमं पदं चन्द्रमापा अपामायतनम् आयतनवान् भवति यच्चन्द्रमस आयतनं वेद आयतनवान् नक्षत्राणि आपो वै नक्षत्राणामायतनम् आयतनवान् भवति एवं वेद योपामायतनं वेद आयतनवान् भवति पर्जन्यो वा अपामायतनम् आयतनवान् भवति यः पर्जन्यस्यायतनं वेद आयतनवान् भवति आपो वै पर्जन्यस्यायतनं योपामायतनं वेद आयतनवान् भवति तरस्यायतनं वेद आयतनवान् भवति आपो वै संवत्सरस्यायतनम् आयत योऽप्सुरावं प्रतिष्ठितां वेद प्रत्येव तिष्ठति अनन्तनागराजेन्द्र शिवपूजार्चने रता महापापविषं हत्वा प्रसन्नं तु करोतु मे सुश्वेतेन तु अतिकृष्टेन देहेन स्फुटद्वीपागमस्तकाः कण्ठरेखात्रजोपेतो प्रसन्नं कुरु मे तदा कार्कोटको महानागविषसर्पबलान्विताः विषशस्त्राग्निसन्तापं हत्वा शान्तिं करोतु मे पद्मासनेन देहेन चारुपद्मायते क्षणाः प्रसन्नं कुरु मे तदा शङ्खपालश्रियादीप्तशिवपादाब्जपूजिताः महाविषं महाघोरं हत्वा शान्तिं करोतु मे अतिगौरेण देहेन चन्द्रार्धकसमस्तकाः दीप्तभोगकृताटोपप्रसन्नं कुरु मे तदा श्रीः श्रीदत्ताद्यक्षगुणनागेन्द्र पीताम्बरं धूम्रसहस्रलोचनं उदारवीर्यं विषनमुष्ट्रकाननं नमाम्यनन्तं भुवनेकनाथं ಶ್ರೀಮದಂತೆ ಅನೇಕ ಸರ್ಪ ಸಂಕುಲಗಳು ಈ ಭರತ ಭೂಮಿಯಲ್ಲಿದ್ದಾಗಲೂ ಸಹ ಹಿಂದೆ ಜನಮೇಜಯನ ಯಜ್ಞದಲ್ಲಿ ಎಷ್ಟೋ ಸರ್ಪಗಳು ಒಳ್ಳಿದು ಸರ್ಪೋನಂತ ತದಾಶೇಷ ಕಪಿಲೋ ನಾಗ ಏವಚ ಇತ್ಯಾದಿಯಾಗಿ ಹೇಳ್ತಾರೆ ನಾಮಾಂತರದಿಂದ. ಆದರೆ ಮಹಾಭಾರತದಲ್ಲಿ ಉಕ್ತವಾದಂತೆ 8 ಕುಲಗಳು ಮಹಾಶೇಷ, ವಾಸುಕಿ, ಲೀಲೆ ಎನ್ನುವಂಥದ್ದು ಲೋಕದಲ್ಲಿ ಆಗಾಗ ಪ್ರಕಟವಾಗಿದೆ. ಅವುಗಳಲ್ಲಿ ಹಿರಿಯ ಸರ್ಪರಾಜ ಆದಿಶೇಷ, ಇವನ ಮಹಿಮೆ ಎಷ್ಟು ದೊಡ್ಡದು ಅಂತ ಹೇಳಿದರೆ ವಿಷದಲ್ಲಾಗಲಿ ಅಥವಾ ಸಾಮರ್ಥ್ಯದಲ್ಲಾಗಲಿ ಕಾಲದ ಮೂಲ ಕಿಚ್ಚು ಸಂಕರ್ಷಣಾಗ್ನಿ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಸಂಕರ್ಷಣನ ಒಂದು ಆ ವಿಷದ ಶಕ್ತಿ ಸರಿಸಮಾನವಾಗುವಂತಹ ವಿಷ ಬೇರೆ ಯಾವ ಶೇಷ ದೇವರು ಹಿಂದೆ ರಾಮಾವತಾರ ಕಾಲದಲ್ಲಿ ಲಕ್ಷ್ಮಣನಾಗಿ ರಾಮನ ಸೇವೆಯನ್ನು ಸಲ್ಲಿಸಿ 14 ವರ್ಷಗಳ ಕಾಲ ವನವಾಸ ಕಾಲದಲ್ಲಿ ಂತಹ ಕೀರ್ತಿಯನ್ನು ಪಡೆದವರು. ಆ ನಂತರ ಆ ಲಕ್ಷ್ಮಣನೇ ಅಂದರೆ ಆದಿಶೇಷನೇ ಕೃಷ್ಣಾವತಾರ ಕಾಲದಲ್ಲಿ ಮಹಾಭಾರತ ಸಮಯದಲ್ಲಿ ಬಲರಾಮನಾಗಿ ಹುಟ್ಟಿ ನೇಗಿಲು ಮತ್ತು ಮುಸಲವನ್ನು ಕೈಯಲ್ಲಿ ಹಿಡಿದು ಅನೇಕ ಕೋಟ್ಯಾನುಕೋಟಿ ದುಷ್ಟರನ್ನು ಸದೆಬಡಿಯುವುದರೊಂದಿಗೆ ವಾರುಣಿ ಎಂದು ಕರೆಯಲ್ಪಡುವಂತಹ ಮದ್ಯವನ್ನು ಸದಾ ಕುಡಿದುಕೊಂಡವರಾಗಿದ್ದರೂ ಸಹ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಲೀಲಾಜಾಲವಾಗಿ ಬದುಕಿದವರು. ದುರ್ಯೋಧನ ಮತ್ತು ಉಪ್ಪಿನಂತಹ ಒಂದು ಸ್ಥಳವು, ಅದರಲ್ಲಿ ನಾರಾಯಣ ಅಂತ ಹೇಳಿದರೆ ಸಾಕ್ಷಾತ್ ಆದಿನಾರಾಯಣ ಅಂಶವೇ, ನಳ ಅಂತ ಹೇಳಿದರೆ ಈ ಆದಿಶೇಷನ ಒಂದು ಅಂಶವೇ. ಇವತ್ತಿಗೂ ಸಹ ಈ ಭಾರತ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಎನ್ನುವಂಥ ಉದ್ದೇಶದಿಂದ ಈ ಭಾರತ ದೇಶವನ್ನು ನಿಯಮನ ಮಾಡುವ ಉದ್ದೇಶದಿಂದಾಗಿ ಬದರಿ ಕ್ಷೇತ್ರದಲ್ಲಿ ನರನಾರಾಯಣ ಪರ್ವತಗಳಲ್ಲಿ ಒಂದಾದಂತಹ ನರಪರ್ವತದಲ್ಲಿ ನಿಂತು ತಪಸ್ಸು ಮಾಡುತ್ತಾ ಲೋಕ ಕಲ್ಯಾಣವನ್ನು ಹಾರೈಸ್ತಾ ಇದ್ದಾನೆ ಈ ಆದಿಶೇಷ. ಹಾಗಾಗಿ ಬರೀ ವಿಷದಿಂದಷ್ಟೇ ಅಲ್ಲ ಇವನ ವ್ಯಕ್ತಿತ್ವ, ಲೋಕ ಕಲ್ಯಾಣಕರವಾದಂತಹ ಕಾರ್ಯದಿಂದಲೂ
ಹುಟ್ಟಿದಂತಹ ಸಂತಾನ. ಗೋಧಿನಾಗರ, ಕಡುವರ್ಷಿಣ ನಾಗರ ಇತ್ಯಾದಿ ಹಲವು ಪಂಗಡಗಳು ಆ ಭಾಗದಲ್ಲಿ ಕಂಡುಬಂದರೂ ಸಹ ಅವೆಲ್ಲವೂ ಸಹ ವಾಸುಕಿಯ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸಂತಾನ. ಹೀಗೆ ಮತ್ತೊಬ್ಬ ಸರ್ಪ ತಕ್ಷಕನೆನ್ನುವಂತಹ ಸರ್ಪ. ಈ ಸರ್ಪ ಹಿಂದೆ ಸರ್ಪಯಾಗದಲ್ಲಿ ಅಷ್ಟಕುಲವನ್ನು ಉಳಿಸಿದಂತಹ ಕೀರ್ತಿ ಈ ತಕ್ಷಕನಿಗೆ ಸೇರ್ತದೆ ಎಂಬುದನ್ನು ತಿಳಿದಂತಹ ಜನಮೇಜಯ ಸರ್ಪಯಾಗದ ಮೂಲಕವಾಗಿ ಈ ಪೃಥ್ವಿ ಮಂಡಲದಲ್ಲಿರುವಂತಹ ಅಶೇಷ ಸರ್ಪಗಳನ್ನು ನಿರ್ಮೂಲಪಡಿಸುತ್ತೇನೆ ಅಂತ ಹೊರಟಾಗ ಎಲ್ಲ ಸರ್ಪಗಳು ಸಹ ಸರ್ಪಯಾಗವನ್ನು ಬೀಳುವಂತಹ ಕಾಲದಲ್ಲಿ ಈ ತಕ್ಷಕನೆನ್ನುವಂತಹ ಸರ್ಪ ಇಂದ್ರಸಿಂಹಾಸನಕ್ಕೂ ಹೋಗಿ ಶುಚಿಕೊಂಡ ಪ್ರಯುಕ್ತವಾಗಿ ಮಾನವಾದದ್ದು. ಸರ್ಪನ ಅನುಗ್ರಹ ಆಯಿತು ಅಂತಾದರೆ ಸಂತತಿ ವೃದ್ಧಿಯಾಗ್ತದೆ, ವಿಧ ವಿಧವಾದಂತಹ ರೋಗ ರುಜಿತಗಳು ಪರಿಹಾರವಾಗುತ್ತವೆ, ದೇಹದಲ್ಲಿ ನವ ಚೈತನ್ಯ ಬರ್ತದೆ, ಉದ್ಯೋಗ ವ್ಯವಹಾರಾದಿಗಳನ್ನೆಲ್ಲ ಅಭಿವೃದ್ಧಿ ಬರ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಪತ್ತು ವಿಶೇಷ ಪ್ರಮಾಣದಲ್ಲಿ ಧಾರಾಳವಾಗಿ ಹರಿದು ಬರ್ತದೆ. ಹಾಗಾಗಿ ಸಂತತಿ, ಸಂಪತ್ತು, ಆರೋಗ್ಯ ಇತ್ಯಾದಿ ಎಲ್ಲದಕ್ಕೂ ಸಹ ನಾಗನ ಅನುಗ್ರಹ ಬೇಕು. ನಾಗಮಂಡಲೋತ್ಸವವನ್ನು ನಡೆಸುವಂತಹ ಸಂಕಲ್ಪ ಮಾಡಿ ಈ ಕಾಲದಲ್ಲಿ ಆಶ್ಲೇಷ ಬಲಿಯ ಸಮಯದಲ್ಲಿ ನಾಗನನ್ನು ಪ್ರಾರ್ಥಿಸಿಕೊಳ್ಳುವಂತಹ ಸಮಯ. ನೀವೆಲ್ಲರೂ ಸಹ ಮನಪೂರ್ವಕವಾಗಿ ನಿಮ್ಮ ನಿಮ್ಮ ಕಷ್ಟಗಳನ್ನು ನೆನಪಿಸಿಕೊಂಡು ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತೆ ಪ್ರಸಂಗ ಕಾಲದಲ್ಲಿ ಬೇಡಿಕೊಳ್ಳಿ. ಅಷ್ಟು ಮಾತ್ರವಲ್ಲ, ರಾತ್ರಿ ಕಾಲದಲ್ಲಿ